ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಶಿ, ಗಯಾ, ಬದರಿ, ಕೇದಾರವೆಂದು ತಿರುಗಾಡಿ ಬಂದವರಲ್ಲ. ಶಾಂತಿ, ಷಷ್ಠಿ, ಪುಷ್ಟಿ ಎಂದು ತನಗಾಗಿ ಏನೊಂದು ಮಾಡಿಸಿಕೊಳ್ಳಲಿಲ್ಲ ನನ್ನ ಅಪ್ಪಯ್ಯ ರಾಮಚಂದ್ರ ಮಾಸ್ಟರ್. ಮಕ್ಕಳು, ಊರವರು, ಹಳೆ ವಿದ್ಯಾರ್ಥಿಗಳು 70ರ ಶಾಂತಿ ಮಾಡಿಸಿಕೊಳ್ಳಲು ಒತ್ತಾಯಿಸಿದಾಗ ಆಡಂಬರದ ಜೀವನದಿಂದ ಯಾವತ್ತೂ ದೂರ ಸರಿಯುತ್ತಿದ್ದ ಅಪ್ಪಯ್ಯ ಅಂತೂ ಇಂತೂ 70ರ ಶಾಂತಿ ಮಾಡಿಸಿಕೊಳ್ಳಲು ಒಪ್ಪಿದರು. ಆದರೆ ವಿಧಿಯ ಲೆಕ್ಕಾಚಾರವೇ ಬೇರೆಯಾಗಿತ್ತು. 70ರ ಶಾಂತಿಗೆಂದು ಬರಬೇಕಾದವರು ನನ್ನ ಅಮ್ಮ ಶಾಂತಮ್ಮನ ಕ್ರಿಯೆಗೆ ಬಂದರು. 70ರ ಶಾಂತಿಯ ಮೃಷ್ಟಾನ್ನ ಭೋಜನ ಮಾಡಬೇಕಾದವರು ಮುತ್ತೈದೆಯಾಗಿ ಮಡಿದ ಶಾಂತಮ್ಮನಿಗೆ ಧರ್ಮೋದಕದ ದರ್ಪಣ ಬಿಟ್ಟು ಮನೆಯ ಪಕ್ಕದ ಕೆರೆಯಲ್ಲಿ 3 ಮುಳುಗು ಹಾಕಿದರು. ಅಮ್ಮನ 14 ಮುಗಿಯುತ್ತಿದ್ದಂತೆ ಅಪ್ಪನ ಗುಟ್ಟೊಂದು ಬಯಲಾಯಿತು. ಹೊರಗಿನ ವ್ಯವಹಾರವೊಂದು ಅರಿಯದ ಸದಾ ಮನೆ ಕೆಲಸದಲ್ಲಿ ತೊಡಗಿಕೊಂಡಿರುತ್ತಿದ್ದ ಅಮ್ಮನನ್ನು ಎಲ್ಲರೂ ಅಪ್ಪಯ್ಯನ ನೆರಳೆಂದೇ ಭಾವಿಸಿದ್ದರು. ಆದರೆ ನಮ್ಮೆಲ್ಲರ ಎಣಿಕೆ ತಪ್ಪಾಗಿತ್ತು. ಅಪ್ಪಯ್ಯನೇ ಅಮ್ಮನ ನೆರಳಾಗಿದ್ದರು. ಶಾಂತ ಗಂಟಲು ಒಣಗಿ ಬರ್ತಾ ಇದೆ. 1 ಲೋಟ ಕಾಫಿ ಅರ್ಜೆಂಟ್. ಶಾಂತ, ಇವತ್ತಿನ ಮದುವೆಯ ಕಾಗದವನ್ನು ಎಲ್ಲಿ ಬಚ್ಚಿಟ್ಟಿದ್ದಿ? ಮುಹೂರ್ತ ಎಷ್ಟೊತ್ತಿಗೆ? ಶಾಂತ, ಬಾರೆ ಇಲ್ಲಿ. ನನ್ನ ಒಂದೇ ಚಪ್ಪಲಿ ಇದೆಯಲ್ಲೇ, ಇನ್ನೊಂದೆಲ್ಲಿ? ನಾಯಿ ಕಚ್ಚಿಕೊಂಡು ಹೋಯ್ತಾ ಹೇಗೆ ಎನ್ನುತ್ತಾ ಮನೆಯಲ್ಲಿದ್ದಷ್ಟು ಹೊತ್ತು ಅಪ್ಪಯ್ಯ ಸದಾ ಶಾಂತ ಶಾಂತ ಎನ್ನುತ್ತಿದ್ದ ಗತ್ತಿನ ಅಪ್ಪಯ್ಯನೀಗ ದಿಕ್ಕು ತೋಚದೆ ಮೂಲೆ ಹಿಡಿದು ಬಿಟ್ಟರು. ಆಡಿದ ಮಾತಿಗೆಲ್ಲ ಹಾ ಅಷ್ಟೇ. ತನಗಾಗಿಯಾದರೂ 1 ಲೋಟ ಕಾಫಿ ಮಾಡಿಕೊಳ್ಳಲು ಬಾರದ ಅಪ್ಪಯ್ಯನನ್ನು ನಾವು 4 ಮಕ್ಕಳು ಸರದಿಯಂತೆ ನೋಡಿಕೊಳ್ಳುವುದೆಂದು ಅಣ್ಣಂದಿರು ತೀರ್ಮಾನ ತೆಗೆದುಕೊಂಡಾಗ ಅಪ್ಪಯ್ಯನ ತಕರಾರು ಶುರುವಾಯಿತು. ಲೀಲಾಳ ಮನೆಗೆ ಮಾತ್ರ ನಾ ಹೋಗಲ್ಲ, ಹೆಣ್ಣು ಮಕ್ಕಳ ಮನೆಗೆ ಹೋಗಿರುವುದು ಸರಿಯಲ್ಲ ಎಂದು ಒಂದೇ ಹಠ ಹಿಡಿಯತೊಡಗಿದರು. ಅಪ್ಪಯ್ಯ, ನಾನು ನಿಮ್ಮ ಮಗಳಲ್ಲವಾ, ನಮ್ಮ ಮನೆಗೆ ಯಾಕೆ ನೀವು ಬರಬಾರದು ಎನ್ನುತ್ತಾ ನಾನು ಕಣ್ಣೀರಿಟ್ಟಾಗ, ಮಗಳೇ, ನಿಂಗೆ ಅದೆಲ್ಲ ಅರ್ಥ ಆಗೋಲ್ಲ. ಗೋತ್ರ ಕಡಿದು ಮದುವೆ ಮಾಡಿಕೊಟ್ಟ ಮೇಲೆ ನೀನು ಬೇರೆಯವರ ಮನೆಗೆ ಸೇರಿದವಳು. ಬೇರೆಯವರ ಮನೆಯಲ್ಲಿ ನಿಲ್ಲುವುದು ಎಷ್ಟು ಸರಿ ನೀನೇ ಹೇಳು ಎಂದಾಗ ಸಂಬಂಧಗಳ ಕೊಂಡಿ ಇಷ್ಟು ಬೇಗ ಸಡಿಲವಾಯಿತಲ್ಲ ಅನಿಸಿತು. ಅಂದು ಕಡೆಯದಾಗಿ ಅಪ್ಪಯ್ಯನಿಗೆ ಸ್ಟ್ರಾಂಗ್ ಕಾಫಿ ಮಾಡಿಕೊಟ್ಟು ತಿರುಗಿ ನೋಡದೆ ನನ್ನೂರಿನ ಬಸ್ ಹತ್ತಿದೆ. ಅಮ್ಮನೊಟ್ಟಿಗೆ ಅಪ್ಪಯ್ಯ ತವರು ಎಲ್ಲವನ್ನೂ ಕಳೆದುಕೊಂಡೆ ಅನಿಸಿತು. ನಿಮ್ಮನೆ ಲೀಲಾಗೆ ಅಪ್ಪನ ಹೋಲಿಕೆ ತುಂಬ ಇದೆ. ಲೀಲಾಳನ್ನು ಹಿಂದಿನಿಂದ ನೋಡಿದರೆ ಮಾಸ್ಟರನ್ನ ನೋಡಿದ ಹಾಗೆ ಆಗುತ್ತೆ. ನಡೆಯುವುದು ಅದೇ ತರಹ. ಲೀಲಾ ಅಪ್ಪನ ಹಾಗೆ ಬಣ್ಣ ಸ್ವಲ್ಪ ಕಪ್ಪು, ಅಮ್ಮನ ಬಿಳಿ ಬಣ್ಣ ಬರಲೇ ಇಲ್ಲ ಎನ್ನುತ್ತಾ ಎಲ್ಲರೂ ನನ್ನ ಮತ್ತು ಅಪ್ಪಯ್ಯನಿಗಿರುವ ಹೋಲಿಕೆಯನ್ನು ಗುರುತಿಸುವವರೇ, ಬಾಯಿ ಬಿಟ್ಟು ಹೇಳುವವರೇ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿಜ್ಞಾನದ ಅಧ್ಯಾಪಕರಾಗಿದ್ದ ನನ್ನ ಅಪ್ಪನ ಪರಿಚಯ ಊರಿನ ಎಲ್ಲರಿಗೂ ಇದೆ. ಸದಾ ನೀಲಿ ಹಾಕಿದ ಬಿಳಿ ಪಂಚೆ, ಬಿಳಿ ಶರ್ಟು, ದಪ್ಪ ಪ್ರೇಮಿನ ಕನ್ನಡಕ. ಮಳೆ ಇರಲಿ ಬಿಸಿಲಿರಲಿ ಕೈಯಲ್ಲಿ ಕೊಡೆ ಹಿಡಿದುಕೊಂಡು ಶಾಲೆಗೋ ಪೇಟೆಗೋ ಹೊರಟರೆಂದರೆ ಎಲ್ಲರೂ ನಮಸ್ಕಾರ ಸರ್ ಎನ್ನುವವರೇ. ಚಿಕ್ಕವಳಿದ್ದಾಗ ಅಪ್ಪಯ್ಯನೊಡನೆ ಶಾಲೆಗೆ ಹೋಗುವುದು ನನಗೂ ಗ್ರೇಡಿನ ವಿಷಯವಾಗಿತ್ತು. ಅಪ್ಪಯ್ಯನಿಗೆ ಎಲ್ಲರೂ ನಮಸ್ಕಾರ ಸರ್ ಎಂದಾಗ ಪ್ರತಿ ಸರ್ತಿ ನನ್ನ ಗ್ರೇಡ್ ಹೆಚ್ಚಾದಂತೆ ತೋರುತ್ತಿತ್ತು. ಒಂದು ತರಹದ ಬಿಗುಮಾನ ನನ್ನನ್ನು ಆವರಿಸುತ್ತಿತ್ತು. ಸಣ್ಣ ಗತ್ತಿನಿಂದ ತಲೆ ಎತ್ತಿ ನೆಟ್ಟಗೆ ನಡೆಯುತ್ತಿದ್ದೆ. ಆದರೆ ಅಪ್ಪಯ್ಯನೊಟ್ಟಿಗೆ ಹೋಗುವಾಗ ತುಸು ಗಂಭೀರದಲ್ಲೇ ನಡೆಯಬೇಕಿತ್ತು. ಅಲ್ಲಿ ಇಲ್ಲಿ ಬಿದ್ದ ಮಾವಿನಕಾಯನ್ನು, ಬುಗುರಿ ಹಣ್ಣನ್ನು, ಹುಣಸೆಕಾಯನ್ನು ಹೆಕ್ಕುವ ಹಾಗಿರಲಿಲ್ಲ. ಇದು ನನ್ನನ್ನು ಹೆಚ್ಚಿನ ಸಲ ಅಪ್ಪಯ್ಯನೊಡನೆ ಶಾಲೆಗೆ ಹೋಗುವುದನ್ನು ತಪ್ಪಿಸಿಕೊಳ್ಳುವಂತೆ ಮಾಡುತ್ತಿತ್ತು. 2 ಅಣ್ಣಂದಿರು ಮತ್ತು ಒಬ್ಬ ತಮ್ಮನ ಮಧ್ಯೆ ಹುಟ್ಟಿದ ಮಗಳು ನಾನು. ಮುದ್ದಿನ ಮಗಳು ಎನ್ನಲಾರೆ, ಮುದ್ದಿನ ಮಗಳಾಗಬೇಕಿತ್ತು. ಮದುವೆಯಾಗಿ ಬೇರೆ ಕುಟುಂಬಕ್ಕೆ ಸೇರುವ, ಬೇರೆಯೇ ಗೋತ್ರ ಸೇರಬೇಕಾದ ಮಗಳು ಮುದ್ದಿನ ಮಗಳಾಗಲಿಲ್ಲ. ತಮ್ಮ ಅಣ್ಣಂದಿರು ಆಟ ಆಡಿಕೊಂಡಿದ್ದರೆ ನಾನು ಅಮ್ಮನಿಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡಬೇಕಿತ್ತು. ಗಟ್ಟಿಯಾಗಿ ಮಾತನಾಡುವಂತಿಲ್ಲ, ಜಗಳವಾಡುವಂತಿಲ್ಲ. ನೀನು ಹೆಣ್ಣು ಹುಡುಗಿ, ಮದುವೆಯಾಗಿ ಗಂಡನ ಮನೆಗೆ ಹೋಗುವಳು, ಎಲ್ಲರೊಟ್ಟಿಗೆ ಹೊಂದಿಕೊಂಡು ಹೋಗುವುದನ್ನು ಕಲಿಬೇಕು. ಇಲ್ಲದಿದ್ದರೆ ನಮಗೂ ನಿನ್ನೊಟ್ಟಿಗೆ ಕೆಟ್ಟ ಹೆಸರು. ಗಂಡು ಮಕ್ಕಳು ಏನು ಮಾಡಿದರೂ ಸರಿ ಎನ್ನುವ ಪಕ್ಷಪಾತ ಅಲ್ಲಿಂದಲೇ ಶುರುವಾಗಿತ್ತು. ಅಪ್ಪನೊಂದಿಗೆ ಮಾತನಾಡಿದ್ದೇ ಕಡಿಮೆ. ಹೆದರಿಕೆಯೋ ಗೌರವವೋ ಗೊತ್ತಿಲ್ಲ. ಅಮ್ಮನೊಂದಿಗೆ ಸಲಿಗೆ ಇದ್ದರೂ
ಸದಾ ಕೆಲಸದಲ್ಲಿ ತೊಡಗಿಕೊಂಡಿರುವ ಅಮ್ಮನಿಗೆ ಮಾತನಾಡಲು ಪುರುಷೊತ್ತು ಬೇಕಲ್ಲ. PUCಯಲ್ಲಿ 92% ಸಿಕ್ಕಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಇಂಜಿನಿಯರಿಂಗಿಗೆ ಸೀಟ್ ಸಿಕ್ಕಾಗ ನಡೆದ ಘಟನೆಯೊಂದು ಮಾತ್ರ ಹೆಣ್ಣಾಗಿ ಹುಟ್ಟಿದ ನನ್ನನ್ನು ನಾನೇ ಅಳೆದುಕೊಳ್ಳುವಂತೆ ಮಾಡಿತು. ಕುರ್ಚಿಯಲ್ಲಿ ಕೂತು ಪುಸ್ತಕ ಓದುತ್ತಿದ್ದ ಅಪ್ಪಯ್ಯ, ಮಗಳೇ, ನಿನ್ನ ಅಣ್ಣಂದಿರೆಬ್ಬರು ಇನ್ನೂ ಓದುತ್ತಾ ಇದ್ದಾರೆ. ಕೆಲಸ ಸಿಗಲು ಇನ್ನೂ 2 ವರ್ಷವಾದರೂ ಬೇಕು. ನಿನ್ನ ತಮ್ಮನೂ ಇಂಜಿನಿಯರಿಂಗ್ ಓದಬೇಕು ಅಂತ ಇದ್ದಾನೆ. ನಿನ್ನನ್ನು ಬೆಂಗಳೂರಿನ ಹಾಸ್ಟೆಲಿನಲ್ಲಿ ಬಿಟ್ಟು ಓದಿಸಲು ಖರ್ಚು ಬರೋಬ್ಬರಿ ಆಗುತ್ತೆ ಅಲ್ಲವಾ? ಎಲ್ಲ ನನ್ನಿಂದ ಪೂರೈಸಲು ಆಗುತ್ತಾ? ಎಲ್ಲದಕ್ಕೂ ಹಣವನ್ನು ಎಲ್ಲಿಂದ ತರಲಿ ಹೇಳು ಎಂದರು. ಅಪ್ಪಯ್ಯ, ಮೊದಲು 15,000 ಕಟ್ಟಿದರೆ ಸಾಕು. ಮತ್ತೆ ಬ್ಯಾಂಕ್ ಲೋನ್ ಕೊಡುತ್ತದೆ. ಬಡ್ಡಿಯೂ ಹೆಚ್ಚಿಲ್ಲ. ಕೆಲಸ ಸಿಕ್ಕಿ ತೀರಿಸಿದರೆ ಸಾಕು. ಕಣ್ಣೊರೆಸುತ್ತಾ ಎಂದೆ. ಲೀಲಾ, ನೀನು ಜಾಸ್ತಿ ಓದಿದರೆ ನಿನಗೆ ಗಂಡು ಹುಡುಕೋದು ಕಷ್ಟ. ಹೆಣ್ಣು ಮಕ್ಕಳು ಸಾಲ ಮಾಡಿ ಓದುವುದು ಸರಿಯಲ್ಲ ನೋಡು. ನಿನ್ನನ್ನು ಸುಮ್ಮನೆ ಮದುವೆ ಮಾಡಿಕೊಡಲು ಆಗುತ್ತಾ? ಸ್ವಲ್ಪ ಆದರೂ ಚಿನ್ನ ಮಾಡಿಸಬೇಕು, ಬೆಳ್ಳಿ ಸಾಮಾನು ಕೊಡಬೇಕು ಅಲ್ಲವಾ ಎಂದಳು ಅಮ್ಮ. ಅಲ್ಲಿಗೆ ನನ್ನ ಇಂಜಿನಿಯರ್ ಲೀಲಾ ಆಗುವ ಕನಸು ನನಸಾಗಿಯೇ ಉಳಿಯಿತು. ಡಿಗ್ರಿ ಮುಗಿಯುತ್ತಿದ್ದಂತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ನನ್ನ ವಿವಾಹ ನನ್ನನ್ನು ಕೇಳದೆ ಬ್ಯಾಂಕಿನಲ್ಲಿರುವ ರವಿರಾಜನೊಡನೆ ನಡೆಯಿತು. 5-6 ವರ್ಷಗಳಲ್ಲಿ 2 ಹೆಣ್ಣು ಮಕ್ಕಳು ಹುಟ್ಟಿದವು. ಅಮ್ಮ ತೀರಿದ 1-2 ತಿಂಗಳಲ್ಲಿ ನೋಡಿಕೊಳ್ಳುವವರಿಲ್ಲವೆಂದು ಊರಿನಲ್ಲಿದ್ದ ಮನೆಯನ್ನು ಮಾರಿದರು. ಮಗಳ ಮನೆಗೆ ಬರಲೊಪ್ಪದ 70 ವರ್ಷದ ಅಪ್ಪಯ್ಯನ ಯಾತ್ರೆ ಗಂಡು ಮಕ್ಕಳ ಮನೆಯತ್ತ ಸಾಗಿತು. ಅಪ್ಪಯ್ಯ ದೊಡ್ಡಣ್ಣನ ಮನೆಯಲ್ಲಿಯೇ ಇದ್ದರು. ಅಮ್ಮನ ಮಾಸಿಕಕ್ಕೆ ದೊಡ್ಡಣ್ಣನ ಮನೆಗೆ ಹೋದೆ. ದೊಡ್ಡಣ್ಣ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಕಾಂಟ್ರಾಕ್ಟರ್ ಕೆಲಸ ಹಿಡಿದಿದ್ದ. ಮದುವೆಯಾಗಿ 2 ಮಕ್ಕಳಿದ್ದರು. ಸಂಪಾದನೆ ಜೋರಾಗಿರಬೇಕು. ಕೋಟಿಗಟ್ಟಲೆ ಬೆಲೆಯ ಮನೆಯನ್ನು ಕಟ್ಟಿಸಿದ್ದ. ಮನೆಯಲ್ಲಿ ಎಲ್ಲ ಅನುಕೂಲಗಳೂ ಇದ್ದವು. ಅತ್ತಿಗೆ ಮಹಿಳಾ ಮಂಡಳಿ, ಕಿಟ್ಟಿ ಪಾರ್ಟಿ, ಸಮಾಜ ಸೇವೆ, ಭಜನೆ ಎಂದು ಸಾಕಷ್ಟು ಬ್ಯುಸಿಯಾಗಿರುತ್ತಿದ್ದರು. ನಾನು ಅಣ್ಣಯ್ಯನ ಮನೆಗೆ ಹೋದಾಗ ಅಪ್ಪಯ್ಯ ದೊಡ್ಡ ಹಾಲಿನ ದೊಡ್ಡ ಸೊಫಾದಲ್ಲಿ ಕುಳಿತಿದ್ದರು. ಸ್ವಲ್ಪ ಸಣ್ಣವಾದಂತೆ ಕಾಣುತ್ತಿದ್ದರು. ಮುಖದಲ್ಲಿ ಎಂದಿನ ಮುಗುಳ್ನಗುಳು ಇರಲಿಲ್ಲ. ಅಡಿಗೆ ಮನೆಯಲ್ಲಿ ಉದ್ದಿನ ಬೇಳೆ ಅಕ್ಕಿಯನ್ನು ಗ್ರೈಂಡರಿಗೆ ಅರೆಯಲು ಹಾಕುತ್ತಿದ್ದ ಅತ್ತಿಗೆ ನನ್ನನ್ನು ನೋಡುತ್ತಿದ್ದಂತೆ, ಮಾರಾಯಿತಿ, 2 ತಿಂಗಳಿಗೆ ಸಾಕಾಗಿ ಹೋಯಿತು ನಿನ್ನ ಅಪ್ಪಯ್ಯ. ತರಕಾರಿ ಅದು ಆಗೋಲ್ಲ, ಇದು ಆಗೋಲ್ಲ. ಎಲ್ಲದೂ ಟೈಮಿಗೆ ಸರಿಯಾಗಿ ಆಗಬೇಕು. ಎಲ್ಲಿಗಾದರೂ ಬನ್ನಿ ಅಂದರೂ ಬರೋಲ್ಲ. ಎಲ್ಲಿಗಾದರೂ ಹೋಗುವುದಿದ್ದರೆ ಎಲ್ಲ ಮಾಡಿ ಇಟ್ಟು ಹೋಗಬೇಕು. ಅಷ್ಟಾದರೂ ಒಳ್ಳೆಯ ಮಾತಿಲ್ಲ. ಅಲ್ಲಿದ್ದಷ್ಟು ಹೊತ್ತು ಅತ್ತಿಗೆ ಅಪ್ಪಯ್ಯನನ್ನು ದೂರುತ್ತಿದ್ದರು. ನನಗೂ ಅಪ್ಪಯ್ಯನ ಮೇಲೆ ಸಣ್ಣ ಪುಟ್ಟ ದೂರುಗಳಿದ್ದರೂ ಸ್ವಂತ ಅಪ್ಪಯ್ಯನ ಬಗ್ಗೆ ಅತ್ತಿಗೆಯಿಂದ ದೂರನ್ನು ಕೇಳಲಾಗಲಿಲ್ಲ. ಅತ್ತಿಗೆ ಇಲ್ಲದ ಸಮಯ ನೋಡಿ ಅಪ್ಪಯ್ಯನೆಂದರು, ಲೀಲಾ, ಇಲ್ಲಿ ಸಮಯ ಹೋಗುವುದಿಲ್ಲ ನೋಡು. ಸೊಸೆ ದೇವರಿಗೆ ದೀಪ ಹಚ್ಚಲು ಬಿಡುವುದಿಲ್ಲ. ನಾನು ಎಲ್ಲ ಕಡೆ ಎಣ್ಣೆ ಮಾಡುತ್ತೇನಂತೆ. ಈ ಮುದುಕನಿಗೆ ಟೈಮಿಗೆ ಸರಿಯಾಗಿ 1 ಹಿಡಿ ಅನ್ನ, ಮೊಸರು ಸಾಕು. ಅದೂ ಸಿಕ್ಕೊಲ್ಲ. ಅನ್ನ ಗಟ್ಟಿ, ಸಾರು ಪಲ್ಯ ಎಲ್ಲ ಬಹಳ ಖಾರ. ನಿನ್ನಮ್ಮ ಮಾಡಿದ ಹಾಗೆ ಯಾವುದೂ ಆಗೋಲ್ಲ ಎನ್ನುತ್ತಾ ಅಪ್ಪಯ್ಯನಿಂದಲೂ ದೂರುಗಳ ಸರಮಾಲೆ ಬಂದವು. ನಿನ್ನ ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ? ನಿಂಗೆ 2 ಹೆಣ್ಣು ಮಕ್ಕಳು ಅಲ್ಲವಾ? ಮದುವೆ ಮಾಡಿಕೊಡಬೇಕು. ನಿನಗೆ ಮುಂದೆ ಖರ್ಚು ಸಾಕಷ್ಟು ಇದೆ. ನಿನಗೆ 1 ಗಂಡು ಮಗ ಇದ್ದಿದ್ದರೆ ಸರಿಯಾಗುತ್ತಿತ್ತು. ಸತ್ತ ಮೇಲೆ ಶ್ರಾದ್ದ ಮಾಡಲಾದರೂ ಬೇಕಾಗುತ್ತೆ ನೋಡು. ಈ ಗಂಡು ಮಕ್ಕಳ ಬಗೆಗಿನ ಪಕ್ಷಪಾತದ ಮಾತು ಮಾತ್ರ ಕೇಳಲು ನನ್ನಿಂದಾಗಲು. ಅಪ್ಪಯ್ಯ, ನಾನಂತೂ ನನ್ನ ಹೆಣ್ಣು ಮಕ್ಕಳನ್ನು ತುಂಬ ಓದಿಸುವವಳು. ಏನೇನು ಓದುತ್ತೇನೆ ಅನ್ನುತ್ತಾರೋ ಅದನ್ನೆಲ್ಲ ಓದಿಸುತ್ತೇನೆ. ಇನ್ನು ಸತ್ತ ಮೇಲೆ ಕಂಡವರಾರು? ಶ್ರಾದ್ದವ ಮತ್ತೇನ ಎಂದೆ. ಅಣ್ಣನ ಮನೆಯಲ್ಲಿ 1 ವಾರವಿದ್ದು ಅಪ್ಪಯ್ಯನಿಗೆ ಸಮಯಕ್ಕೆ ಸರಿಯಾಗಿ ಅಡಿಗೆ ಮಾಡಿ ಹಾಕಿ ನನ್ನೂರಿಗೆ ಹೊರಟೆ. ನಾವು ಹೊರಟಾಗ ಅಪ್ಪಯ್ಯನ ಕಣ್ಣಿನಲ್ಲಿ ತೆಳುವಾದ ಕಣ್ಣೀರು ಕಂಡೆ. ಸರದಿಯ ಪ್ರಕಾರ 2ನೇ ಅಣ್ಣನ ಮನೆಯಲ್ಲಿದ್ದ ಅಪ್ಪಯ್ಯನನ್ನು ನೋಡಲು ಗೌರಿ ಹಬ್ಬದ ಸಮಯಕ್ಕೆ ಹೊರಟೆ. 2ನೇ ಅಣ್ಣ CA ಓದಿ ಸ್ವಂತ ಆಫೀಸ್ ಇಟ್ಟಿದ್ದ. ಮನೆಯೂ ಸಾಕಷ್ಟು ದೊಡ್ಡದಾಗಿ ಕಟ್ಟಿಸಿದ್ದ. ಅಪ್ಪಯ್ಯ ಶಾಲೆಯ ಮಾಸ್ಟರ್ ಆಗಿದ್ದರೂ ಮಕ್ಕಳೆಲ್ಲ ಹುಷಾರು. ಎಲ್ಲರೂ ಕಲಿತು ಮುಂದೆ ಬಂದವರೇ. ನನಗೂ ಇದನ್ನು ಹೇಳಿಕೊಳ್ಳಲು ಹೆಮ್ಮೆ. 2ನೇ ಅಣ್ಣ MLAಯ ಹತ್ತಿರದ ಸಂಬಂಧಿಯರನ್ನು ಪ್ರೀತಿಸಿ ಮದುವೆಯಾಗಿದ್ದ. ಮನೆಯು ಸಾಕಷ್ಟು ದೊಡ್ಡದಾಗಿಯೇ ಕಟ್ಟಿಸಿದ್ದ. ಮನೆಯಲ್ಲಿ ಅಪ್ಪಯ್ಯನಿರುವ ಕೋಣೆಯಲ್ಲಿಯೇ ಪ್ರತ್ಯೇಕ TV ಇತ್ತು. ಆದರೆ ಮನೆ ತುಂಬ ಅತ್ತಿಗೆಯ ಸಂಬಂಧಿಕರೇ ತುಂಬಿರುತ್ತಿದ್ದರು.
ಯಾವತ್ತೂ ಗೌಜು ಗಲಾಟೆ ಮನೆಯಲ್ಲಿ ನೌಕರರ ಹಿಂಡೇ ಇರುತ್ತಿತ್ತು. ಆದರೂ ಯಾರಿಗೂ ಪುರುಸೊತ್ತಿಲ್ಲ. ನನ್ನನ್ನು ನೋಡುತ್ತಿದ್ದಂತೆ ಅಪ್ಪಯ್ಯನ ಮುಖ ಊರಗಲವಾಯಿತು. ಇಲ್ಲಂತೂ ನನಗೆ ಜೈಲು, ಸದಾ ಕೋಣೆಯಲ್ಲೇ ಇರಬೇಕು. ಹೊರಗಡೆ ಯಾರ್ಯಾರೋ ಬಂದು ಹೋಗುತ್ತಾರೆ. ಯಾರೊಬ್ಬರ ಪರಿಚಯವೂ ನನಗಿಲ್ಲ. ಪರಿಚಯ ಮಾಡಿಕೊಳ್ಳಲು ಅವರಿಗೂ ಪುರುಸೊತ್ತಿಲ್ಲ. ಸಮಯಕ್ಕೆ ಸರಿಯಾಗಿ ಊಟ, ಕಾಫಿ, ಕೆಲಸದ ಆಳು ತರುತ್ತಾನೆ. ನನ್ನೊಡನೆ ಮಾತನಾಡುವವರು ಮಾತ್ರ ಯಾರೂ ಇಲ್ಲ. ಸುಮ್ಮನಿರಿ ಅಪ್ಪಯ್ಯ, ಇಲ್ಲಿ ಎಲ್ಲರೂ ಬ್ಯುಸಿ. ನಿಮಗೆ ಏನು ಮಾತಾಡಬೇಕು ಹೇಳಿ, ಈಗ ಮಾತಾಡಿ, ನಾನು ಕೇಳುತ್ತೇನೆ. ಮಗಳೇ, ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗಬೇಕಂತ ಅನಿಸುತ್ತೆ. ಕ್ಯಾಲೆಂಡರೂ ಇಲ್ಲ ಇಲ್ಲಿ. ಕೋಟೇಶ್ವರ ಜಾತ್ರೆ ಯಾವಾಗ ಬರುತ್ತೆ ಹೇಳು. ಒಂದು ಸರ್ತಿ ಎಲ್ಲ ದೇವಸ್ಥಾನಗಳಿಗೆ ನನ್ನನ್ನು ಕರೆದುಕೊಂಡು ಹೋಗು ಮಾರೈತಿ. ಇಲ್ಲಿ ಬಹಳ ಬೇಜಾರು ನನಗೆ. ಕೈಕಾಲು ಕಟ್ಟಿ ಹಾಕಿದ ಹಾಗೆ ಆಗಿದೆ ಎಂದು ಬಡಬಡಿಸಿದರು ಅಪ್ಪಯ್ಯ. ಅಪ್ಪಯ್ಯ, ನೀವು ನನ್ನ ಮನೆಗೆ ಬನ್ನಿ. ನಾನು ನಿಮ್ಮನ್ನು ಎಲ್ಲಿಗೆ ಬೇಕೋ ಕರೆದುಕೊಂಡು ಹೋಗುತ್ತೇನೆ. ನಿಮಗೆ ಏನು ಬೇಕೋ ಅದೆಲ್ಲ ನಾನು ಮಾಡಿಕೊಡುತ್ತೇನೆ. ನನ್ನ ಮನೆ ಮಾತ್ರ ಸಣ್ಣದು, ಅದು ಮಾತ್ರ ಆಗದ ಕೆಲಸ. ಹೆಣ್ಣು ಮಕ್ಕಳ ಮನೆಯಲ್ಲಿ ಅಪ್ಪಯ್ಯ ಇರುವುದು ಸರಿಯಲ್ಲ ನೋಡು. ಕೊಟ್ಟ ಹೆಣ್ಣು ಕುಲದ ಹೊರಗೆ ಎಂಬ ಗಾದೆ ನೀನು ಕೇಳಿಲ್ಲವಾ? ಅಲ್ಲ, ನಿನಗೆ 2 ಹೆಣ್ಣು ಮಕ್ಕಳು, ನೀನು ಏನು ಮಾಡುತ್ತಿ? ಅಪ್ಪಯ್ಯ ಇನ್ನು ತಮ್ಮ ಹಳೆಯ ವರಸೆಯನ್ನು ಬಿಟ್ಟಿಲ್ಲ ಅನಿಸಿತು. ಅಪ್ಪಯ್ಯ ಹಳತು ಹೊಸತೆಂದು ಇನ್ನಿಲ್ಲದೆ ಮಾತನಾಡಿದರು. ನಾನಿದ್ದ 2 ದಿವಸವು ಮತ್ತೆ ಅಪ್ಪಯ್ಯ ಮಗಳು ಕಣ್ಣೀರಿನಿಂದ ಬೀಳ್ಕೊಟ್ಟೆವು. ಮುಂದಿನ 4-5 ತಿಂಗಳು ಸದ್ದಿಲ್ಲದೆ ಕಳೆಯಿತು. ವಾರಕ್ಕೆ 1-2 ಸಲ ಅಪ್ಪಯ್ಯನೊಡನೆ ಫೋನಿನಲ್ಲಿ ಮಾತನಾಡುತ್ತಿದ್ದೆ. ಅಪ್ಪಯ್ಯನೀಗ ಸಣ್ಣಣ್ಣನ ಮನೆಯಿಂದ ತಮ್ಮನ ಮನೆಗೆ ಬಂದರು. ತಮ್ಮ ಇಂಜಿನಿಯರಿಂಗ್ ಓದಿ KEBಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ತಮ್ಮನ ಹೆಂಡತಿ ಕಾಲೇಜಿನಲ್ಲಿ ಲೆಕ್ಚರರ್. ಇಬ್ಬರು ಕೆಲಸಕ್ಕೆ ಹೋಗುವವರು, ಪುರುಸೊತ್ತು ಇಲ್ಲದವರು. ತಮ್ಮನ ಮಗುವಿನ್ನೂ ಚಿಕ್ಕದು. ಮಗುವನ್ನು ಡೇ ಕೇರ್ನಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗುತ್ತಿದ್ದರು. ಕ್ರಿಸ್ಮಸ್ ರಜೆ ಬಂದಾಗ ಮಕ್ಕಳನ್ನೂ ಕಟ್ಟಿಕೊಂಡು ಅಪ್ಪಯ್ಯನನ್ನು ನೋಡಲು ಹೋಗುವುದೆಂದು ತೀರ್ಮಾನಿಸಿದೆ. ಅಷ್ಟರಲ್ಲಿ ಒಂದು ದಿನ ತಮ್ಮನಿಂದ ಫೋನ್. ಲೀಲಕ್ಕ, ಅಪ್ಪಯ್ಯ ಈಗ ನರ್ಸಿಂಗ್ ಹೋಮ್ನಲ್ಲಿದ್ದಾರೆ. ಊಟ ತಿಂಡಿ ಒಂದು ಸರಿಯಾಗಿ ಮಾಡುತ್ತಿರಲಿಲ್ಲ. ಯಾವತ್ತು ನೋಡಿದರೂ ಮಂಕು, ನಿಶಕ್ತಿ. ಡಾಕ್ಟರ್ ಹೇಳುತ್ತಿದ್ದಾರೆ ಇದೆಲ್ಲ ಡಿಪ್ರೆಷನ್ನಿಂದವೇ ಆಗಿದೆ ಅಂತೆ. ನೀನು ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರುತ್ತಿತ್ತು. ನಾವಿಬ್ಬರು ಕೆಲಸಕ್ಕೆ ಹೋಗುವವರು ನೋಡು ಎಂದಾಗ ದಡಬಡಿಸಿ ಕೈಗೆ ಸಿಕ್ಕಿದ ಬಟ್ಟೆಯನ್ನು ಬ್ಯಾಗಿಗೆ ತುರುಕಿಕೊಂಡು ಹೊರಟೆ. ನನ್ನ ಒಬ್ಬ ಮಗಳು 2ರಲ್ಲಿ, ಇನ್ನೊಂದು 5ನೇ ಕ್ಲಾಸಿನಲ್ಲಿ ಕಲಿಯುತ್ತಿದ್ದರು. ನನ್ನ ಗಂಡನಿಗೆ ನಾನು ಏನು ಮಾಡಿದರೂ ತಕರಾರಿರಲಿಲ್ಲ. ತಮ್ಮನ ಊರಿಗೆ ಬಂದವಳು ನೇರವಾಗಿ ನರ್ಸಿಂಗ್ ಹೋಮ್ಗೆ ಹೋದೆ. ಅಪ್ಪಯ್ಯ ನನ್ನನ್ನು ನೋಡುತ್ತಿದ್ದಂತೆ ದಿಂಬಿಗೆ ಹೊರಗೆ ಕುಳಿತುಕೊಳ್ಳಲು ಪ್ರಯತ್ನಿಸಿದರು. ಮೂಸಂಬಿ ಜ್ಯೂಸ್ ತೆಗೆದು ಕುಡಿಸಿದೆ. ಅಪ್ಪಯ್ಯ ಸ್ವಲ್ಪ ಚಿಗುರಿದೆನ್ನಬಹುದು. ಅಷ್ಟರಲ್ಲಿ ಡ್ಯೂಟಿ ಮೇಲೆ ಬಂದ ಡಾಕ್ಟರ್, ಮಗಳ ನಿಮ್ಮ ಹಾಗೆ ಇದ್ದಾಳೆ. ಇಬ್ಬರು ತಲೆಯಲ್ಲಾಡಿಸಿದೆವು. ಲೀಲಾ, ನನಗೆ ಮಕ್ಕಳ ಮನೆ ಸರಿ ಹೋಗಲ್ಲ. ನಾನು ಊರಿಗೆ ವಾಪಸ್ ಹೋಗುತ್ತೇನೆ ಎನ್ನುತ್ತಾ ಅಳತೊಡಗಿದರು. ಅಪ್ಪಯ್ಯ, ನೀವು ಫಸ್ಟ್ ಹುಷಾರಾಗಿ, ಮತ್ತೆ ನೋಡುವ ಎನ್ನುತ್ತಾ ಸಮಾಧಾನ ಮಾಡಿ ಮಲಗಿಸಿದೆ. ಅಪ್ಪಯ್ಯನನ್ನು ಡಾಕ್ಟರ್ 1 ವಾರ ನರ್ಸಿಂಗ್ ಹೋಮಿನಲ್ಲಿಟ್ಟುಕೊಂಡು ಎಲ್ಲ ಚೆಕ್ ಮಾಡಿ ಮನೆಗೆ ಕಳುಹಿಸಲು ತೀರ್ಮಾನಿಸಿದರು. ನರ್ಸಿಂಗ್ ಹೋಮಿನಲ್ಲಿದ್ದ ಆ 1 ವಾರ ಅಕ್ಷರಶಃ ನಾನು ಅಪ್ಪಯ್ಯನ ಮಗಳಾಗಿದ್ದೆ. ಅಪ್ಪಯ್ಯನ ಎಲ್ಲ ಚಾಕರಿಯನ್ನು ಮಾಡಿದೆ. ಅಪ್ಪಯ್ಯನಿಗೆ ನಾನು, ನನಗೆ ಅಪ್ಪಯ್ಯನಾಗಿದ್ದರು. ನನ್ನ ಮಕ್ಕಳನ್ನಂತೂ ಗಂಡ ನೋಡಿಕೊಂಡಿರುವಾಗ ನಾನು ಗಂಡ ಮಕ್ಕಳನ್ನು ಮರೆತು ಕೇವಲ ಅಪ್ಪಯ್ಯನ ಮಗಳಾದೆ. ಬೆಳಿಗ್ಗೆ ಇಬ್ಬರು ಸೇರಿ ನರ್ಸಿಂಗ್ ಹೋಮ್ನಲ್ಲೇ ವಿಷ್ಣು ಸಹಸ್ರನಾಮ ಹೇಳಿದೆವು. ಸಾಯಂಕಾಲವಾಗುತ್ತಿದ್ದಂತೆ ನರ್ಸಿಂಗ್ ಹೋಮ್ ಕ್ಯಾಂಟೀನ್ನಿಂದ ಖಾರಾಬಾತ್, ದೋಸೆ, ವಡೆ ಹೀಗೆ ದಿನಕ್ಕೊಂದು ತಿಂಡಿ ತರಿಸಿಕೊಂಡು ತಿಂದು ನರ್ಸಿಂಗ್ ಹೋಮ್ನ ಸುತ್ತ ವಾಕಿಂಗ್ ಹೋದೆವು. ಅಪ್ಪಯ್ಯ 20 ವರ್ಷದ ಯುವಕನಂತೆ ವರ್ತಿಸಿದರೆ ನಾನು 4ನೇ ಕ್ಲಾಸಿನ ಹುಡುಗಿಯಾಗಿದ್ದೆ. ಅಪ್ಪಯ್ಯನ ಕೈ ಹಿಡಿದು ನಡೆಸಿದೆ, ಕೈ ಹಿಡಿದುಕೊಂಡು ನಡೆದೆ. ಅಪ್ಪಯ್ಯ ಮಾತಾಡಿದ್ದು ಅವರ ಮದುವೆಯ ಮೊದಲಿನ ಪ್ರೇಮ ಕತೆ. ವಿಜ್ಞಾನದಲ್ಲಿ ದಡ್ಡಿಯಾಗಿದ್ದ ಹೆಡ್ಮಾಸ್ಟರ್ ಮಗಳನ್ನು ಜಾಸ್ತಿ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ದು, ಅಮ್ಮನಿಗೆ ಗೊತ್ತಾಗದ ಹಾಗೆ ಹೋಟೆಲಿನಲ್ಲಿ ತಿಂದದ್ದು. ಎಲ್ಲ ವಿಷಯಗಳು ಅಪ್ಪಯ್ಯನ ಬಾಯಿಯಿಂದ ಹೊರಬಿತ್ತು. ಮನಸ್ಸು ಬಿಚ್ಚಿ 2 ಮಾತನಾಡಲಾದ್ರೂ ಹೆಣ್ಣು ಮಕ್ಕಳು ಬೇಕು ಅಪ್ಪಯ್ಯ ಎಂದಾಗ, ಹಬ್ಬ, ಚಿತ್ರದುರ್ಗದ ಕಲ್ಲಿನ ಕೋಟೆಯಂತಿದ್ದ ಅಪ್ಪಯ್ಯ ಮಗಳಿಗಾಗಿ ಕೋಟೆಯ ಬಾಗಿಲನ್ನು ಕೊನೆಗೂ ತೆರೆದರು ಅನಿಸಿತು.
ಸಾಯಂಕಾಲ ಅಪ್ಪಯ್ಯನ ರಿಪೋರ್ಟ್ ತಂದ ಡ್ಯೂಟಿ ಡಾಕ್ಟರ್. ಮಾಸ್ಟರೇ, ನಿಮ್ಮ ರಿಪೋರ್ಟ್ ಎಲ್ಲ ಬಂದಿದೆ. ನಿಮಗೆ ಯಾವ ಕಾಯಿಲೆಯೂ ಇಲ್ಲ. ಮನೋರೋಗ, ಅದು ಬಿಟ್ಟರೆ ಸ್ವಲ್ಪ BP ಇದೆ. ನಾಳೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬಹುದು. ನನ್ನತ್ತ ನೋಡಿ ಇವರನ್ನು ಆದಷ್ಟು ಒಬ್ಬರೇ ಇರಲು ಬಿಡಬೇಡಿ. ಮಾತನಾಡಿಸುತ್ತಾ ಇರಿ. ಇಲ್ಲದಿದ್ದರೆ ಪುನಃ ಡಿಪ್ರೆಷನ್ಗೆ ಒಳಗಾಗುತ್ತಾರೆ ಎನ್ನುತ್ತಾ ಡಾಕ್ಟರ್ ವಾಪಸ್ಸು ಹೊರಟರು. ಅಪ್ಪಯ್ಯ ಡಾಕ್ಟರರ ಮಾತು ಕೇಳುತ್ತಿದ್ದಂತೆ ಕುಸಿದರು. ಲೀಲಾ, ನಾನು ಮಕ್ಕಳ ಮನೆಗೆ ಮಾತ್ರ ಹೋಗಲ್ಲ. ಒಂದು ಹೊತ್ತಿನ ಊಟ ಇಲ್ಲದಿದ್ದರೂ ಅಡ್ಡಿ ಇಲ್ಲ. ಸ್ವಾತಂತ್ರ್ಯ ಬೇಕು ನೋಡು. ನನ್ನನ್ನು ನನ್ನೂರಿಗೆ ವಾಪಸ್ಸು ಬಿಟ್ಟು ಬಿಡು. ದೇವರ ಪೂಜೆ ಮಾಡಿಕೊಂಡು ಅಲ್ಲೇ ಇರುತ್ತೇನೆ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಅಪ್ಪಯ್ಯ, ಊರಲ್ಲಿ ಈಗ ಮನೆ ಇಲ್ಲ. ಮನೆ ಮಾರಿ ವರ್ಷ ಕಳೆದಾಯಿತು. ಮನೆ ಇದ್ದಿದ್ದರೂ ನಿಮಗೆ ಒಬ್ಬರೇ ಇರಲು ಆಗುತ್ತಿರಲಿಲ್ಲ. ಒಂದೊತ್ತು ಊಟ, ಕಾಫಿ ಮಾಡಿಕೊಳ್ಳಲು ಗೊತ್ತಿಲ್ಲ ನಿಮಗೆ. ಅಪ್ಪಯ್ಯ, ಒಂದು ಕೆಲಸ ಮಾಡೋಣ. ನೀವು ನಮ್ಮ ಮನೆಗೆ ಬನ್ನಿ. ಸ್ವಲ್ಪ ದಿನ ಇದ್ದು ನೋಡಿ. ನಮ್ಮ ಮನೆ ಸಣ್ಣದು, ಬಾಡಿಗೆ ಮನೆ. ಆದರೆ ನನ್ನ ಗಂಡ ಒಳ್ಳೆಯವರು ಅಪ್ಪಯ್ಯ. ನಿಮಗೆ ಏನು ಮಾಡಬೇಕು ಅಂತ ಅನಿಸುತ್ತೋ ಅದನ್ನೆಲ್ಲ ಮಾಡಿ. ಯಾವುದಕ್ಕೂ ನಾನಾಗಲಿ ನನ್ನ ಗಂಡನಾಗಲಿ ಅಡ್ಡ ಬರಲ್ಲ ಎಂದು ಬಹಳ ಬುಸಲಾಯಿಸಿದೆ. ಹಲವು ಆಮಿಷಗಳನ್ನು ತೋರಿಸಿದೆ. ಅಪ್ಪಯ್ಯ ಏನು ಹೇಳಲು ತೋರದೆ ಕಡೆಗೂ ನಿನ್ನ ಮನೆಗೆ ಹೋಗಬೇಕಾಗಿ ಬಂತಾ? ಇನ್ನೇನು ಮಾಡುವುದು ಹೇಳು. ನಿನ್ನಮ್ಮ ಶಾಂತಾಳಿಗೆ ಒಬ್ಬಳೇ ತಿರುಗಾಡಿ ಗೊತ್ತಿಲ್ಲ. ಈಗ ಹೇಗೆ ಒಬ್ಬಳೇ ನನ್ನನ್ನು ಬಿಟ್ಟು ಮುಂದೆ ಹೋಗಿಬಿಟ್ಟಳು. ಬಡಬಡಿಸತೊಡಗಿದರು. ರಾತ್ರಿ ಅಪ್ಪಯ್ಯ ಮಗಳಿಬ್ಬರು ನಿದ್ದೆ ಮಾಡಲಿಲ್ಲ. ಇಬ್ಬರಿಗೂ ಅವರವರದ್ದೇ ಆಲೋಚನೆಗಳು. ಬೆಳಗ್ಗೆ ನರ್ಸಿಂಗ್ ಹೋಮ್ ಬಿಲ್ಲನ್ನು ಚುಕ್ತಾ ಮಾಡುತ್ತಿದ್ದಂತೆ ತಮ್ಮ ಹರಿ ಕಾರು ತೆಗೆದುಕೊಂಡು ಬಂದ. ಹರಿ, ಅಪ್ಪಯ್ಯ ನನ್ನ ಜೊತೆ ಬರಲು ಒಪ್ಪಿದ್ದಾರೆ. ನೋಡೋಣ ಏನು ಆಗುತ್ತೆ ಅಂತ. ತಮ್ಮನೇನೋ ಎಂದ. ಅಪ್ಪಯ್ಯ ಮಾತ್ರ ಏನು ಮಾತನಾಡದೆ ಗಂಭೀರವಾಗಿದ್ದರು. ಹಿಂದಿನ ದಿನ ಅಷ್ಟೊಂದು ಮಾತಾಡಿದ್ದ ಅಪ್ಪಯ್ಯ 150 ಕಿಲೋಮೀಟರ್ ದೂರದ ನನ್ನ ಮನೆಯ ದಾರಿಯಲ್ಲಿ ಅಹಂ ಬಿಟ್ಟರೆ ಹೆಚ್ಚು ಮಾತಿಲ್ಲ. ಮತ್ತೆ ಕಣ್ಣು ಮುಚ್ಚಿ ಸುಸ್ತಾದವರಂತೆ ಕೂತರು. ನನ್ನ ಮಕ್ಕಳಿಬ್ಬರಿಗೂ ಅಜ್ಜಯ್ಯ ಬರುವುದನ್ನು ತಿಳಿದು ಖುಷಿಯೋ ಖುಷಿ. ಇದೇ ಮೊದಲ ಬಾರಿಗೆ ಅಪ್ಪಯ್ಯ ಬರುತ್ತಿರುವುದು ಮಗಳ ಮನೆಗೆ. ಕಾರು ಮನೆಯ ಹತ್ತಿರ ಬರುತ್ತಿದ್ದಂತೆ ಗಾಳಿ ಮಳೆ ಏಕೋ ಶುರುವಾಯಿತು. ಕಾರು ಮನೆಯ ಮುಂದೆ ನಿಲ್ಲುತ್ತಿದ್ದಂತೆ ದೊಡ್ಡ ಮಗಳು ಓಡಿ ಬಂದು ಕೊಡೆ ಬಿಡಿಸಿ ಕಾರ ಬಾಗಿಲು ತೆಗೆದು, ಅಜ್ಜ, ನನ್ನ ಕೊಡೆಯಲ್ಲೇ ಬನ್ನಿ ಎನ್ನುತ್ತಾ ಅಜ್ಜನನ್ನು ಅಲುಗಿಸಿದರೆ ಅಜ್ಜ ಕಣ್ಣು ತೆರೆಯಲಿಲ್ಲ. ಅಪ್ಪಯ್ಯ, ನಾನು ಲೀಲಾ, ನಿಮ್ಮ ಮಗಳು. ಮನೆ ಬಂತು, ಇಳಿಯಿರಿ, ಹಠ ಮಾಡಬೇಡಿ. ಕಿವಿಯಲ್ಲಿ ಉಸುರಿದೆ. ಆಗ ಮೆಲ್ಲನೆ ಕಣ್ಣು ತೆಗೆದ ರಾಮಚಂದ್ರ ಮಾಸ್ಟರು ಹೂನಗೆ ನಕ್ಕರು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಕತೆಗಳನ್ನು ಕೇಳಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.